ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಪೂಜಾ ಅಂತ್ರಿ. ಇವತ್ತು ನೋಡಿ ನಾನು ತಂದೂರಿ ಚಿಕನ್ ಮಾಡೋದು ತೋರಿಸ್ತಿದ್ದೀನಿ. ಭಾಳ ಟೇಸ್ಟ್ ಇರ್ತೈತೆ ರೀ. ಬರ್ರಿ ನೋಡೋಣ ಅಂತ ಯಾವ ರೀತಿ ಮಾಡೋದಂತ. ಇವತ್ತು ಚಿಕನ್ ತಂದೂರಿ ಮಾಡೋದು ತೋರಿಸಿ. ಇಡೀ ಚಿಕನ್ ನೋಡ್ರಿ ಇದು ಒಂದು ಪೂರ ಚಿಕನ್ ಇದೆ ರೀ. ಇದು ಒಂದಷ್ಟು 1.5 kg ಅಷ್ಟಿದೆ. 1-2 ಚಮಚ ಖಾರದ ಪುಡಿ, 1 ಚಮಚ ಪೆಪ್ಪರ್ ಪೌಡ್ರು, 1 ಚಮಚ ಧನಿಯಾ ಪೌಡ್ರು, 1/4 ಚಮಚ ಜೀರಿಗೆ ಪೌಡ್ರು, ಗರಂ ಮಸಾಲ ರೀ 1 ಚಮಚ ಇದೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ ಇದೆ ನೋಡಿರಿ. ಅರ್ಧ ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿರಿ ಅರ್ಧ ಬೌಲು ಮೊಸರು ಹಾಕೋಣ್ರಿ. ಇದು ಗರಂ ಮಸಾಲೆ, ಇದು ತಂದೂರಿ ಮಸಾಲೆ ತೋರಿಸಿದ್ರೆ ಖಾರದ ಪುಡಿ, ಮೆಣಸಿನ ಪೌಡ್ರು, ಧನಿಯಾ, ಜೀರಾ ಪೌಡ್ರು ಇದೆಲ್ಲ ಹಾಕೊಂಡ್ರಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ ಹಾಕ್ತಿದೆ ನೋಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಚಮಚ ಎಣ್ಣೆ ಹಾಕ್ತಿದ್ದೀನಿ. ಇದು ಹಾಕಿ ಚಲೋ ಕಲಿಸ್ಕೊಂಡ್ರಿ. ಈಗ ನೋಡಿರಿ ಚಿಕನ್ಗೆ ಮಸಾಲೆ ಹಾಕಿ ಕಲ್ಸೋಣಂತ್ರಿ. ಇದು ನೋಡಿರಿ ಎಲ್ಲ ಕಡೆ ಹಚ್ಚಾಗಿದೆ. ಈಗ ಒಂದು 1/2 hour ಮೆರಿನೇಟಿಗೆ ಇಟ್ಬಿಡೋಣಂತ್ರಿ. ಮೆರಿನೇಟ್ ಭಾಳ ಇಂಪಾರ್ಟೆಂಟ್ ಇದಕ್ಕೆ. ಗ್ರೀನ್ ಚಟ್ನಿ ಬೇಕಾವ ಸಾಂಬಾರು ಹೇಳ್ತೀನಿ. ಕೊತ್ತಂಬರಿ, ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಹಸೆಕಾಯಿ, ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಮೊಸರು. ಈಗ ಮಾಡೋಣ ನೋಡಿ ಗ್ರೀನ್ ಚಟ್ನಿ. ನೋಡಿರಿ 2 ವಿಸಿಲ್ ಆಗಿದೆ. ನೋಡಿರಿ ಗಾಯ್ಸ್, ರೆಡಿಯಾಗಿದೆ. ಇದು ಗ್ರೀನ್ ಚಟ್ನಿ, ಇದು ಮೇವ್ನೀಸ್. ನೋಡಿರಿ ಈಸಿಯಾಗಿ ಮನೆ ಒಳಗೆ ಮಾಡ್ಕೊಳ್ಬೋದು ರೀ.